ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಂದರೆ ತುಂಬಾ ಬದಲಾವಣೆ ಆಗಿದೆ. ಹೌದು ಸರ್, ಹೇಗೋ ಹೋಗಿ ಏನೇನೋ ಆಗಿ ರೋಲರ್ ಕೋಸ್ಟರ್ ಥರ ಇಲ್ಲಿಗೆ ಬಂದು ನಿಂತಿದ್ದೀನಿ. ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಸರ್. ಈ ಸೀಸನಲ್ಲಿ ಅಪ್ ಆ್ಯಂಡ್ ಡೌನ್ ಈ ಥರ ಗೆರೆಗಳಿರುತ್ತಲ್ಲ, ಅದು ಯಾಕೆ ಹಾಗೆ ಅಂತ ಈಗ ಅರ್ಥ ಆಗ್ತಾಯಿದೆ ಸರ್. ಬಿಸ್ನೆಸ್ ಮ್ಯಾನ್ ಆಗಿದ್ದೆ, ಈಗ ಕ್ಯಾಬ್ ಡ್ರೈವರ್ ಆಗಿದ್ದೀನಿ. 5 ವರ್ಷದಲ್ಲಿ ಜೀವನ ನನಗೆ ತುಂಬ ಪಾಠ ಕಲಿಸಿದೆ ಸರ್. ಏನೇನೋ ತೋರಿಸಿದೆ. ಬಿರುಗಾಳಿಗೆ ಸಿಕ್ಕಿರೋ ತರಗೆಲೆ ಥರ ಎಲ್ಲೋ ಇದ್ದೋನು ಈಗ ಇಲ್ಲಿಗೆ ಬಂದಿದ್ದೀನಿ. ಲೈಫ್ ವಿಚಿತ್ರ ಅಲ್ವಾ ಸರ್? ಸರ್, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಇನ್ ಲೈಫ್ ಸರ್. ಜೀವನ ಇರೋದೇ ಹಾಗೆ. ಇವತ್ತು ಹಿಂಗಿರುತ್ತೆ, ನಾಳೆ ಹಾಗಿರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ನಾವು ಏನಲ್ಲಿ ಹುಡುಕ್ತೀವೋ ಅದು ನಿಮ್ಗೆ ಸಿಗಲ್ಲ. ಅದು ತನಗೆ ಏನು ಬೇಕೋ ಅದನ್ನು ಕೊಡುತ್ತೆ. ಏನು ಪಾಠ ಕಲಿಸ್ಬೇಕೋ ಕಲಿಸುತ್ತೆ. ಏಳು ಬೀಳುಗಳು, ಏರುಪೇರುಗಳು ಇದ್ದಾಗಲೇ ಅದಕ್ಕೊಂದು ತೀವ್ರತೆ ಬರೋದು. ಇಲ್ಲದೆ ಹೋದರೆ ECG ಲೈನ್ ಥರ ನೇರವಾಗಿದ್ದರೆ ಡೆಡ್ ಅಂತಾರೆ. ಸತ್ತು ಹೋದ್ರೇ ಆ ಲೈನ್ ಇರೋದು. ಹೇಳ್ತಾ ಇರೋದು ಸತ್ಯನೇ ಸರ್. ಬಟ್ ಬದಲಾವಣೆಗೆ ನಮ್ಮನ್ನು ನಾವು ಎಷ್ಟು ಅಂತ ಒಗ್ಗಿಕೊಳ್ಳೋದು ಸರ್? ಸರ್, ಅಕ್ಕಿ ಇದೆ, ಅದು ಕುದಿಯೋ ನೀರಲ್ಲಿ ಬೆಂದ್ರೇ ಅನ್ನ ಆಗೋದು. ಅನ್ನ ಆದಮೇಲೆ ಅದನ್ನ ಬಿರಿಯಾನಿ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು, ಮೊಸರನ್ನ ಮಾಡ್ಬೋದು, ವಾಂಗಿಭಾತ್ ಮಾಡ್ಬೋದು. ಸರ್, ಬೇಯದೆ ಹೋದರೆ ನಾವು ಅಕ್ಕಿಯಾಗಿ ಉಳ್ಕೊಂಡ್ಬಿಡ್ತೀವಿ. ಇದನ್ನೇ ನಮ್ಮ ಸಾಹಿತ್ಯದ ಭಾಷೆಯಲ್ಲಿ ಹೇಳೋದಾದರೆ, ನೊಂದು ಬೆಂದರೆ ಮಾತ್ರ ಬೇಂದ್ರೆ ಆಗೋದು. ಆಗಲೇ ಜೀವನಕ್ಕೊಂದು ಘನತೆ ಬರೋದು. ಬದುಕಿನ ಆಳ ಆಗಲ್ಲ, ವಿಸ್ತಾರಗಳ ಅರ್ಥ ಆಗೋದು. ಜೀವನ ಕಲಿಸೋ ಪಾಠನ ಯಾವ ಯೂನಿವರ್ಸಿಟಿನೂ ಕಲಿಸಲ್ಲ. ನೀವು ಜೀವನದಲ್ಲಿ ಬೆಂದಿದ್ದೀರಾ, ಬಿರಿಯಾನಿ ಆಗೋ ಕಾಲ ಹತ್ತಿರದಲ್ಲೇ ಇದೆ. ಹೈದ್ರಾಬಾದಿ ಬಿರಿಯಾನಿನ ಸರ್? ಯಾವುದೋ ಒಂದು ಜೀವನದಲ್ಲಿ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ದಯವಿಟ್ಟು ಭರವಸೆ ಕಳ್ಕೊಬೇಡಿ. ಈಗ ನನ್ನದೇ ನೋಡಿ, 13 ಕೆಲಸ ಬದಲಾಯಿಸಿದ್ದೀನಿ. ಕಿರಾಣಿ ಅಂಗಡಿ ಇಟ್ಟಿದ್ದೆ, ಹೋಟ್ಲ್ ಇಟ್ಟಿದ್ದೆ, ಎಮ್ಮೆ ಸಾಕಿ ಹಾಲು ಮಾರಿದ್ದೆ. ಕೊನೆಗೆ ಅಕೌಂಟೆಂಟ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದವನು ಈಗ ರೈಟರ್ ಆಗಿದ್ದೀನಿ. ನೋಡಿದ್ರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಬಟ್ ಸಂಬಂಧ ಇದೆ. ಮುಖ್ಯವಾಗಿ ಜೀವನದಲ್ಲಿ ನಂಬಿಕೆ, ಪ್ರೀತಿ, ವಿಶ್ವಾಸ ಇಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಬದುಕನ್ನು ನೋಡ್ತಿರ್ಬೇಕು, ಬದುಕನ್ನು ಪ್ರೀತಿಸಬೇಕು, ಅದು ನಮ್ಮನ್ನು ಪ್ರೀತಿಸುತ್ತೆ. ನಾವು ದೇವರನ್ನು ನಂಬ್ತೀವೋ ಇಲ್ವೋ, ಆದರೆ ದೇವರು ನಮ್ಮನ್ನು ನಂಬೋ ಥರ ನಾವು ಬದುಕಬೇಕು. ಜೀವನ ಇರೋದೇ ಹಾಗೆ. ಅದು ಒಂದೋ ನಿಮಗೊಂದು ಪಾಠ ಕಲಿಸುತ್ತೆ, ಅಥವಾ ನೀವು ಕೇಳಿದ್ದನ್ನು ಕೊಡುತ್ತೆ. ಜೀವನನ ನಾವು ಹೇಗೆ ತಗೋತೀವೋ, ಹೇಗೆ ರಿಸೀವ್ ಮಾಡ್ತೀವೋ ಅದ್ರ ಮೇಲೆಲ್ಲ ನಿಂತಿರುತ್ತೆ. ಮುಖ್ಯವಾಗಿ ನಾವು ಸ್ವೀಕಾರ ಮಾಡೋ ರೀತಿ ಮುಖ್ಯ. ಸಾರಿ ಸರ್, ಕಾಫಿ ಕುಡಿಯೋಕ್ಕೆ ಬಂದವರಿಗೆ ವೇದ ಅಂತ ಹೇಳಿಬಿಟ್ಟೆ. ಸಾಮಾನ್ಯವಾಗಿ ನಾನು ಯಾರಿಗೂ ಉಪದೇಶ ಮಾಡೋಕ್ಕೆ ಹೋಗಲ್ಲ. ಅದರಿಂದ ಏನು ಉಪಯೋಗವೂ ಇಲ್ಲ ಅಂತ ನಂಗೆ ಗೊತ್ತಿದೆ. ಆದರೆ ವೆಲ್ವಿಷರಾಗಿ ನಿಮಗೆ 4 ಮಾತು ಹೇಳಿದೆ, ಬೇಜಾರು ಮಾಡ್ಕೋಬೇಡಿ. ಇಟ್ಸ್ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.